ವಿಚಾರಗಳನ್ನು ಆಡಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಪರಮ ಪೂಜ್ಯರ ಪವಿತ್ರ ಚರಣಗಳಿಗೆ ಶರಣೆಂದು, ಈ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಎಲ್ಲ ಸಾರ್ವಜನಿಕರಲ್ಲಿ ಶರಣೆಂದು ಹಾಗೂ ಮಾಧ್ಯಮ ಮಿತ್ರರಲ್ಲಿ ಕೂಡ ಶರಣೆಂದು, ಇವತ್ತು ಕರ್ನಾಟಕ ತುಂಬ ಶಾಂತಿಯ ನಾಡು. ಅದರಲ್ಲಿಯೂ ನಮ್ಮ ಉತ್ತರ ಕರ್ನಾಟಕ ಅಂತಂದರೆ ಸಂತರು ಮಹಾತ್ಮರು ನಡೆದಾಡಿದಂಥ ಸೂಫಿ ಸಂತರು ಎಲ್ಲರೂ ನಡೆದಾಡಿದಂಥ ಒಂದು ಪವಿತ್ರವಾದಂಥ ನೆಲ. ಈ ನೆಲದಲ್ಲಿ ಮೊನ್ನೆ ಆಗಬಾರದಂಥ ಘಟನೆ ನಡೆದೋಯ್ತು. ಹಾಡು ಹಗಲು 5 ಗಂಟೆಗೆ ಒಬ್ಬ ನೇಹಾ ನಿರಂಜನ್ ಹಿರೇಮಠ ಅಂತಕ್ಕಂತಹ ಒಬ್ಬ ಹುಡುಗಿ ಹತ್ಯೆ ಆಯಿತು. ಇದನ್ನೆಲ್ಲ ಕೂಡಿ ನೋಡಿ ನಮ್ಮ ಕರ್ನಾಟಕವೇ ಬೆಚ್ಚಿ ಬಿದ್ದೋಯ್ತು. ನೋಡಿ, ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘೋರ ಕೃತ್ಯ ನಡೀತಾ ಬಂತು. ಆ ಘೋರ ಕೃತ್ಯ ಒಂದೇ ಅಲ್ಲ, ಇದಕ್ಕಿಂತಲೂ ಹಿಂದೂ ನಡೆದವು. ಇನ್ನು ಮುಂದೆ ಆಗಬಾರದು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ಎಲ್ಲ ಸ್ವಾಮಿಗಳು ಬೀದಿಗೆ ಬಂದು ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಸಮಾಜದ ರಕ್ಷಣೆ ನಮ್ಮ ಹೊಣೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕಾಗಿ ನಾವೆಲ್ಲ ಇವತ್ತು ಬೀದಿಗೆ ಬಂದೀವಿ. ಬರೀ ಬೀದಿಗೆ ಬಂದ್ರೆ ಆಗಲಿಲ್ಲ. ಇದರಿಂದ ನಾವೇನು ಮಾಡಬೇಕಾಗೈತಿ ಅಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗೈತಿ. ಏನು ಎಚ್ಚರಿಕೆ ಅಂತಂದ್ರೆ, ಯಾರೋ ಏನೋ ಆಯಿತು ಅಂದ ತಕ್ಷಣಕ್ಕೆ ಮ್ಯಾಗ ಅಧಿಕಾರಿಗಳು ಕುತ್ಕೊಂಡು ಏನೋ ಒಂದು ಕ್ಷುಲ್ಲಕ ಕಾರಣ ಹೇಳಿಬಿಡೋದು. ಆ ಕ್ಷುಲ್ಲಕ ಕಾರಣ ಏನು ಅಂತ ಕೇಳಿದರೆ ನೀವೆಲ್ಲರೂ ಟಿ ವಿ ಒಳಗೆ ನೋಡಿರಿ. ಈ ರೀತಿ ಕ್ಷುಲ್ಲಕ ಕಾರಣ ಕೊಟ್ಟು ತಮ್ಮಾರಕ್ಕೆ ತಾವು ಉಳಿಯೋದ್ರಿಂದ ತಾವು ಸೇಫು ಅಂತ ತಿಳ್ಕೊಂಡ್ರೆ ಮಹಾ ತಪ್ಪು. ಜನತೆಯನ್ನು ಸಂರಕ್ಷಣೆ ಮಾಡೋದಕ್ಕಾಗಿ, ಈ ನಾಡನ್ನು ರಕ್ಷಣೆ ಮಾಡೋದಕ್ಕಾಗಿ ನಿಮಗೆ ಪ್ರತಿಯೊಬ್ಬ ಜನರು ಓಟ್ ಹಾಕಿ ಆರಿಸಿ ತಂದಿರ್ತಾರೆ. ಆ ಓಟಿನ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲದಂಗಾಗಿ ಇವತ್ತಿನ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ಸ್ವಬಕಾರ ಹೊರಿಸಿ ಕೈ ಬಿಡುವಂತ ಕೆಲಸ ಮಾಡಕತ್ತಾವ. Bringing out, but what about the women's protection that is going on? Today I am Srinidhi Hiremat, coming from a Hiremat family, having the fear of getting out. ನನಗೆ ಇನ್ನೂ ಭಯ ಆಗುತ್ತೆ ಹೊರಗೋದ್ರೆ. ಎಲ್ಲ ಯಾವುದೋ ಹುಡುಗ ನನಗೂ ಚಾಕು ಹಾಕಿದ್ರೆ ನಾಳೆ ನಿನ್ನೇನೋ ಆಗಿತ್ತು, ಇವತ್ತು ನೇಹಾ ಅನ್ನೋ ಅಕ್ಕಾಗಿದೆ, ನಾಳೆ ನನಗಾಗತ್ತಂತ ಏನ್ ಗ್ಯಾರಂಟಿ ಕೊಡ್ತೀರಾ? ವಾಟ್ ಅಬೌಟ್ ದ ವುಮೆನ್ಸ್ ಪ್ರೊಟೆಕ್ಷನ್ ದಟ್ ಇಸ್ ಗೋಯಿಂಗ್ ಆನ್? ನೇಹಾಳಿಗೆ ನ್ಯಾಯ ಸಿಗಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಪೂಜ್ಯ ಮಠಾಧಿಪತಿಗಳು ಆಗಮಿಸಿದ್ದಾರೆ. ನೂರಾರು ಜನ ಮಠಾಧಿಪತಿಗಳು ಸೇರಬೇಕಾಗಿರುವಂತಹ ಈ ಹೋರಾಟ ಮಳೆರಾಯನ ಒಂದು ಕಾರಣದಿಂದ ಯಾರು ಮೊದಲಿಗೆನೆ ಬಂದು ಬಿಟ್ಟಿದ್ರು ಅಷ್ಟು ಜನ ಮಾತ್ರ ಈ ವೇದಿಕೆಯಲ್ಲಿ ಕುಂತಿದ್ದೇವೆ. ಬಹುಶಃ ಈ ನಮ್ಮ ಹೋರಾಟದ ಹಿಂದೆ ಬಹಳಷ್ಟು ಜನ ಮಠಾಧಿಪತಿಗಳು ಬರ್ಲಿಕ್ಕೆ ಆಗದೆ ಇರುವುದರಿಂದ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಗೆ ನೇಹಾಳ ಸಾವು ದೇಶವನ್ನ ದುಃಖಕ್ಕೀಡು ಮಾಡಿದರೆ, ಪಕ್ಷಕ್ಕಾಗಿ ಇಲ್ಲಿ ಬಂದು ಕುಂತಿಲ್ಲ ನಾವು. ಯಾವುದೇ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅಂತ ಬಂದು ಕುಂತಿಲ್ಲ. ಇವತ್ತು ನಮ್ಮ ಹಿಂದೂವಿನ ಒಬ್ಬ ಯುವತಿಯನ್ನ ಹತ್ಯೆ ಮಾಡಿ ಲವ್ ಜಿಹಾದ್ ಮಾಡಿದ್ದಾರೆ. ಇದು ಟಿವಿಯಲ್ಲಿ ಎಲ್ಲದರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಸ್ನೇಹಿತರೆ. ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಲವ್ ಜಿಹಾದ್ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಲವ್ ಮಾಡಿ ಪ್ರೀತಿ ಮಾಡೋರಿದ್ರೆ ಅವರು ಮದುವೆ ಆಗ್ತಾರೆ, ಜೊತೆಗಿರ್ತಾರೆ. ಆದ್ರೆ ಲವ್ ಜಿಹಾದಲ್ಲಿ ಒಂದು 2-3 ತರ ವೆರೈಟಿ ಇದಾವೆ. ಒಂದು ಲವ್ ಮಾಡಿ ಮದುವೆ ಆಗಿ ಮಕ್ಕಳು ಮಾಡಿ ಅವರಿಗೆ ಮತಾಂತರ ಮಾಡಿ IAS ಉಗ್ರರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು. ಎರಡನೇದು, ಅವರನ್ನ ಈ ರೀತಿ ಯಾವಾಗ ಒಪ್ಪೋದಿಲ್ಲ. ಈಗ ನಮ್ಮ ನೇಹಾ ಹುಡುಗಿ ಬಹಳ ಸಂಸ್ಕಾರವಂತೆ, ನಮ್ಮ ವೀರಶೈವದ ಒಂದು ಅಣು ಆ ಹುಡುಗಿ. ಅಂತ ಕಣು ಹುಡುಗಿಗೆ, ಆ ಹುಡುಗಿಗೆ ಸಂಸ್ಕಾರ ಇರ್ತಕ್ಕಂಥ ಹುಡುಗಿನ ಅವಳು ಯಾವಾಗ ಈ ಲವ್ ಜಿಹಾದಿಗೆ ಒಪ್ಪಿಲ್ಲ, ತಿರಸ್ಕಾರ ಮಾಡಿದಾಳೆ.
ಅವಾಗ ಅವರು ತಿರಸ್ಕಾರ ಮಾಡಿದ್ದಕ್ಕೆ ಏನ್ ಮಾಡಿದ್ರು, ಆ ಹುಡುಗಿನ ಕೊಚ್ಚಿ 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 ಕೊಂದರು. ಹಾಗಾಗಿ ಈ ಕೇವಲ ನೇಹ ಅಂತ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಈ ತರ ಲವ್ ಜಿಹಾದ್ಗಳು ಬಹಳಷ್ಟು ಆಗ್ತವೆ, ಬೆಳಕಿಗೆ ಬರಲ್ಲ. ಆದ್ರೆ ಈ ಹೋರಾಟದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಮತ್ತೆ ಎಲ್ಲ ನಮ್ಮ ಸಂತ ಮಹಾತ್ಮರು ಇವತ್ತು ನಾವೊಂದು ಗಟ್ಟಿ ನಿರ್ಧಾರ ತಗೊಂಡಿವಿ. ಅವರ ವಂಶಕ್ಕೆ ಅಥವಾ ನೇಹ ಅವರ ತಂದೆ ತಾಯಿಗೆ ಹಾಗೂ ನೇಹನ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗೂ ನ್ಯಾಯ ಸಿಗಲೇಬೇಕು ಅಂದ್ರೆ ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಶೂಟ್ ಔಟ್ ಮಾಡ್ಲಿಕ್ಕಂತೂ ತಾಕತ್ತಾಗ್ಲಿಲ್ಲ. ಇದೇ UP